ನಮಸ್ಕಾರ. ನಾನು ಬ್ರೆಜಿಲಲ್ಲಿದ್ದೀನಿ. ಬ್ರೆಜಿಲಲ್ಲಿ ಆಲ್ಮೋಸ್ಟ್ ಡಿಫ್ರೆಂಟ್ ವೆಹಿಕಲ್ಸ್ ಇದೆ. ಏನಂದರೆ 100% ಎಥನಾಲ್ ಉಪಯೋಗಿಸ್ಕೊಂಡು ಓಡುವಂಥ ವೆಹಿಕಲ್ಸ್ ಇದೆ. ಬ್ರೆಜಿಲ್ ಎಥನಾಲ್ ಹಿಸ್ಟ್ರಿ ಹೇಳೋದಾದರೆ, ಬ್ರೆಜಿಲ್ನಲ್ಲಿ ಕರೆಂಟ್ಲಿ ಆಲ್ಮೋಸ್ಟ್ 7,000ದಿಂದ 8,000 ಟನ್ನಷ್ಟು ಶುಗರ್ ಕೇನ್ ಬೆಳೀತಾರೆ. ಭಾರತದಲ್ಲಿ 4,000ದಿಂದ 5,000 ಟನ್ನಷ್ಟು ಶುಗರ್ ಕೇನ್ ಬೆಳೀತಾರೆ. ಇಷ್ಟು ಶುಗರ್ ಕೇನ್ ಬೆಳೆಯೋದನ್ನು ಜಸ್ಟ್ ಶುಗರ್ ಮಾಡೋದ್ರಲ್ಲಿ ಅಷ್ಟೇ ಅಲ್ಲದೆ ಎಥನಾಲ್ ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ಕೊಬೋದು ಅನ್ನೋದು ಇವ್ರ ಐಡಿಯಾ ಆಗಿತ್ತು. ಬಟ್ 1980s ಏನಾದರೂ ಒಂದು ರೆವಲ್ಯೂಷನ್ ನಡೀತು. ಆಯಿಲ್ ಕ್ರೈಸಿಸ್ ಅನ್ನೋದು ಪ್ರಪಂಚಾದ್ಯಂತ ಇತ್ತು, ಪೆಟ್ರೋಲಿಯಂ ಕ್ರೈಸಿಸ್ ಇತ್ತು. ಆ ಟೈಮಲ್ಲಿ ಬ್ರೆಜಿಲ್ ಏನು ಮಾಡಿತು ಅಂದರೆ, ಅದ್ರದ್ದು ಎಥನಾಲ್ ಏನಿದೆಯೋ ಅದು ಎಥನಾಲ್ನ ಉಪಯೋಗಿಸ್ಕೊಂಡು ಹೇಗೆ ವೆಹಿಕಲ್ಸು, ಕಾರ್ಸು ಅದಕ್ಕೆಲ್ಲ ಪೆಟ್ರೋಲಿಯಂಗೆ ಆಲ್ಟರ್ನೇಟಿವ್ ಆಗಿ ಎಥನಾಲ್ನ ಬಳಸೋಕ್ಕೆ ಶುರು ಮಾಡಿತು. 1980s ನ್ಯಾಷನಲ್ ಎಥನಾಲ್ ಪ್ರೋಗ್ರಾಮ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು ಬ್ರೆಜಿಲಲ್ಲಿ. ಪಾಲಿಸಿ ಮಾಡಿದ್ರು ಗೌರ್ಮೆಂಟರು. ಆ ಪಾಲಿಸಿ ಪ್ರಕಾರ ಕಾರ್ಸ್ ಟೆಕ್ನಾಲಜಿನ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ರು. ಆ್ಯಸ್ ಪರ್ ದಟ್ 100% ಎಥನಾಲ್ ಯೂಸ್ ಮಾಡಿಕೊಂಡು ಕಾರ್ಗಳು ಓಡ್ಬೋದು ಅನ್ನೋತಕ್ಕದ್ದು. 2003 ಆಲ್ಮೋಸ್ಟ್ ಫ್ಲೆಕ್ಸಿ ಫ್ಲೂಯಲ್ ಟೆಕ್ನಾಲಜಿ. ಹಂಗಂದ್ರೆ ಐದರ್ ಎಥನಾಲ್ ಆರ್ ಪೆಟ್ರೋಲಿಯಂ ಆರ್ E30, 30% ಎಥನಾಲ್ ಆ್ಯಂಡ್ 70% ಪೆಟ್ರೋಲಿಯಂ, ಈ ಥರ ಡಿಫ್ರೆಂಟ್ ವೇರಿಯಂಟ್ಸ್ ಕಾರ್ ಮಾಡೋದು. ಸೊ 1980s ಕಂಪ್ಲೀಟ್ಲಿ ಎಥನಾಲ್ ಉಪಯೋಗಿಸ್ಕೊಂಡು ಮಾಡುವಂಥ ಕಾರ್ಗಳು ಟೆಕ್ನಾಲಜಿ ಬ್ರೆಜಿಲ್ನಲ್ಲಿ ಆಗಲೇ ಇತ್ತು. ಸೊ ಇದು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾರತದಲ್ಲೂ ತುಂಬ ಕಬ್ಬು ಬೆಳೆಗಾರರಿದ್ದಾರೆ, ಶುಗರ್ ಕೇನ್ ತುಂಬ ಬೆಳೀತಾ ಇದ್ದಾರೆ. ಅಲ್ಲೂ ಕೂಡ ಇದನ್ನ ಅಳವಡಿಸೋದು ಒಳ್ಳೆಯ ಒಂದು ವಿಷಯ. ಆದರೆ ಭಾರತದಲ್ಲಿರೋ ಕಾರ್ಗಳಲ್ಲಿ ಯಾವುದೂ ಈ ಟೆಕ್ನಾಲಜಿ ಇಲ್ಲ. ನಾವು E20 ಕಂಪ್ಯಾಟಬಲ್ ಓನರ್ಸ್ ಮ್ಯಾನ್ಯೂಲ್ ನೋಡಿದ್ರೆ ನೀವು ಯಾವುದೇ ಭಾರತದ ಕಾರ್ದ ಓನರ್ಸ್ ಮ್ಯಾನ್ಯೂ E10 ಕಂಪ್ಯಾಟಬಲ್ ಅಂತ ಬಂದಿದೆ. ಬಟ್ ನಾವು E20 ಪೆಟ್ರೋಲ್ನ ಏರಿಕೆ ಮಾಡ್ತಾ ಇದ್ದೀವಿ. E20 ಪೆಟ್ರೋಲ್ನ ಏರಿಕೆ ಮಾಡೋದ್ರಿಂದ ಮೈಲೇಜ್ ಡ್ರಾಪ್ ಆಗ್ತಿದೆ, 5ರಿಂದ 8% ಮೈಲೇಜ್ ಡ್ರಾಪ್ ಆಗ್ತಿದೆ. ಹಾಗೂ ಇಂಜಿನ್ನು ಮತ್ತು ಇತರ ಭಾಗಗಳಿಗೆ ಎಫೆಕ್ಟ್ ಆಗ್ತಾ ಇದೆ. ನಮಸ್ಕಾರ, ನಾನು ಡಾಕ್ಟರ್ ನಿರಂಜನ್ ಅವ್ರ ಜೊತೆ ಬ್ರೆಜಿಲಲ್ಲಿದ್ದೀನಿ ಇವತ್ತು. ಬ್ರೆಜಿಲಲ್ಲಿ ಈಗ ಫ್ಯೂಯಲ್ ಸ್ಟೇಷನ್ಸ್ನ ನೀವು ನೋಡ್ಬೋದು. ಇಲ್ಲಿ ಫ್ಯೂಯಲ್ ಸ್ಟೇಷನಲ್ಲಿ ಇಲ್ಲಿ ಎಥನಾಲ್ ಅಂದರೆ 100% ಎಥನಾಲ್ ಹಾಕ್ಬೋದು. ಇಲ್ಲಿ ಗ್ಯಾಸೋಲಿನ್ ಅಡಿಟಿವ್ ಅಂದರೆ 30% ethanol and ಮಿಕ್ಕಿದ್ದು petroleum. Here in Brazil, it's possible to use three kinds of combustíveis in our cars. We have the possibility to use gas special. Yes, gas special. It's this price. It's real. It's like $1.20, right? And it's possible to use the common gas, right? The price is 106 and 7 reals. It's near $1.30, and it's so possible it's the most economic to use ethanol, 100% of ethanol. And our cars have possibility to use the three types of combustible here, ethanol and gas. And our gas have 30% with ethanol in your composition. Okay? ಸೊ ಇಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಇಲ್ಲಿ 100% ಎಥನಾಲ್. ಇಲ್ಲಿನ ಕಾರ್ಗಳಿಗೆ ಯಾವ ಥರ ಟೆಕ್ನಾಲಜಿ ಇದೆ ಅಂದರೆ 100% ಎಥನಾಲ್ ಹಾಕಿದ್ರು ಫ್ಲೆಕ್ಸಿ ಫ್ಯೂಲ್ ಟೆಕ್ನಾಲಜಿಲಿ ಓಡುತ್ತೆ. ಇಲ್ಲಿ 30% ಎಥನಾಲು, ಮಿಕ್ಕಿದ್ದು ಗ್ಯಾಸೋಲಿನ್. ಇಲ್ಲಿ ಪ್ಯೂರ್ ಗ್ಯಾಸ್ ಅಂದರೆ ಪ್ಯೂರ್ ಪೆಟ್ರೋಲ್ ಫ್ಯೂಲ್ ಯೂಸ್ ಮಾಡೋದು. ಸೊ 3 ಥರ ಬೈಫರ್ಕೇಶನ್ ಇದೆ ಬ್ರೆಜಿಲಲ್ಲಿರೋ ಪೆಟ್ರೋಲ್ ಪಂಪ್ಸಲ್ಲಿ. ಜನಕ್ಕೆ ಒಂದು ಆಪ್ಷನ್ ಇದೆ, ಯಾವ ಥರ ಬೇಕಾದ್ರೂ ಹಾಕ್ಸ್ಕೋಬೋದು. ಐದರ್ 100% ಎಥನಾಲ್, 30% ಆರ್ 100% ಓನ್ಲಿ ಪೆಟ್ರೋಲಿಯಂ. ಸೊ ಈ ಥರ ಒಂದು ಬೈಫರ್ಕೇಶನ್ ನಮ್ಮ ದೇಶದಲ್ಲಿ ಬರ್ತದೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.